ಅಹಿತ ಅರ್ಥದಿಂದ ಮನೋನಿಗ್ರಹ ಅನ್ನ. ಅವನು ಸಿಟ್ಟು ಮಾಡ್ತಾನೆ ಅಂತಂದ್ರೆ ಹಿತವಾದಷ್ಟು ಸಿಟ್ಟು ಮಾಡಿದ್ರೆ ಅದು ದೇಹಕ್ಕೆ ಮನಸ್ಸಿಗೆ ತೊಂದರೆ ಇಲ್ಲ. ಅದು ಯಾವಾಗ ಅಹಿತ ಮಾಡ್ತದೆ ಅವನಿಗೆ ಪರರಿಗೆ, ಅದು ಆ ಇಂದ್ರಿಯ ಅರ್ಥ ತೊಂದರೆ ಮಾಡ್ತದೆ. ಅಂದ್ರೆ ಸಿಟ್ ಮಾಡ್ಕೊಳ್ಳೋದೇ ತಪ್ಪಲ್ಲ, ಸಿಕ್ಕಾಪಟ್ಟೆ ಅನ್ನೆಸೆಸರಿ ಸಿಟ್ ಮಾಡ್ಕೊಳ್ಳೋದು ತಪ್ಪು. ನಮ್ಮಲ್ಲಿ ಮೂಲಭೂತವಾಗಿ ಇನ್ನೊಂದು ಹೇಳಲೇಬೇಕು. ಇಂದ್ರಿಯೇಣ ಇಂದ್ರಿಯಾರ್ಥೋ ಹಿ ಸ ಮನಸ್ಕೇನ ಗೃಹ್ಯತೆ ಕಲ್ಪ್ಯತೆ ಮನಸಾತು ಊರ್ಧ್ವಂ ಗುಣತೋ ದೋಷತೋತವ ಜಾಯತೆ ವಿಷಯೇತಸ್ಯ ಯಾ ಬುದ್ಧಿರ್ ನಿಶ್ಚಯಾತ್ಮಿಕ ಅಂತ. ಒಬ್ಬನ ಜ್ಞಾನದ ಉತ್ಪತ್ತಿ ಹೇಗಾಗ್ತದೆ ಅಂತಂದ್ರೆ ಆತ್ಮ ಮನಸ್ಸಿನ ಏನ ಸಹ ಸಂಯುಜ್ಯತೆ, ಮನಃ ಇಂದ್ರಿಯೇಣ, ಇಂದ್ರಿಯ ಇಂದ್ರಿಯಾರ್ಥೇನ. ಕಣ್ಣು ನೋಟವನ್ನ ನೋಡ್ಬೇಕು, ರೂಪ ಆಯ್ತಾ, ರೂಪ ನೋಟವನ್ನ ನೋಡಿ ಒಂದು ನಮಗೆ ಇಂದ್ರಿಯಾರ್ಥ ಇರಬೇಕು ಅದನ್ನ ಗ್ರಹಿಸ್ಲಿಕ್ಕೆ. ಅವೆಲ್ಲದರ ಸನ್ನಿಕರ್ಷ ಕ್ಷಣಕ್ಕಿಂತ ಕಡಿಮೆಯಲ್ಲಿ ಆಗ್ತದೆ, ಆವಾಗ ಜ್ಞಾನದ ಉತ್ಪತ್ತಿ ಆಗ್ತದೆ. ಮನಸ್ಸು ಏನ್ ಮಾಡ್ತದೆ ಅಂದ್ರೆ ಈ ಇಂದ್ರಿಯೇಣ ಇಂದ್ರಿಯಾರ್ಥೋ ಹಿ ಸ ಮನಸ್ಕೇನ ಗೃಹ್ಯತೆ, ಅಲ್ಲಿ ಸಿಕ್ಕಂತಹ ಬುದ್ಧಿಯನ್ನ ಕಲ್ಪ್ಯತೆ ಮನಸಾತೋರ್ಧ್ವಂ ಗುಣತೋ ದೋಷತೋ ಅಥವಾ ಗುಣ ಯಾವುದು ದೋಷ ಯಾವುದು ಡಿಸ್ಕ್ರಿಮಿನೇಟಿಂಗ್ ಪವರ್ ಇದೆಯಲ್ಲ ಅದೇ ಬುದ್ಧಿ.